ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಷ್ಟು ಮಾಡ್ತೀನಿ, ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ ನಂಗೆ ಗೊತ್ತಿಲ್ಲ, ಬಟ್ ಕಾನ್ಸೆಪ್ಟ್ ವೈಸು ಯಾವ್ಯಾವ ಇಂಪಾರ್ಟೆಂಟ್ ಅನಿಸುತ್ತೆ, ಹೌ ಮಚ್ ಇಟ್ ಈಸ್ ಪಾಸಿಬಲ್ ಫ್ರಮ್ ಮೈ ಸೈಡ್, ಐ ಆಮ್ ಜಸ್ಟ್ ಡೂಯಿಂಗ್ ಇಟ್. ಓಕೆ, ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು ಅಪೆಂಡ್ ಫಂಕ್ಷನ್ ಮತ್ತು ಇಂಡೆಕ್ಸ್ ಫಂಕ್ಷನ್ ಅಂತ ಕೇಳ್ತಾರೆ. ಸೊ ವಾಟ್ ಈಸ್ ಅಪೆಂಡ್ ಫಂಕ್ಷನ್ ಆ್ಯಂಡ್ ವಾಟ್ ಈಸ್ ಇಂಡೆಕ್ಸ್ ಫಂಕ್ಷನ್? ಅಪೆಂಡ್ ಫಂಕ್ಷನ್ ಅಂದರೆ ಒಂದು ಲಿಸ್ಟ್ ಆಲ್ರೆಡಿ ಇರುತ್ತೆ. ಓಕೆ, ಅದರ ಎಂಡಲ್ಲಿ, ಆ ಲಿಸ್ಟ್ ಎಂಡಲ್ಲಿ ಒಂದಿಷ್ಟು ಎಲಿಮೆಂಟ್ಸ್ ಕೊಟ್ಟಿರ್ತಾರೆ. ಓಕೆ, ಯಾವ ರೀತಿ ಲಿಸ್ಟ್ ಇರುತ್ತೆ, ಯಾವ ರೀತಿ ಎಕ್ಸಾಂಪಲ್ ಇರುತ್ತೆ, ವಿ ಜಸ್ಟ್ ಗೋಯಿಂಗ್ ಟು ಸಿ. ಬಟ್ ಆ ಲಿಸ್ಟಿನ ಎಂಡಲ್ಲಿ ಇನ್ನೊಂದು ಎಲಿಮೆಂಟ್ನ ಆ್ಯಡ್ ಮಾಡಬೇಕು ಅಂದರೆ ಯು ವಿಲ್ ಯೂಸ್ ಅಪೆಂಡ್ ಫಂಕ್ಷನ್ ಅಂತ ಡೆಫಿನೇಷನ್ ಬರೀರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದರೆ ಸಿಂಟ್ಯಾಕ್ಸ್ ಬರೀಬೇಕು. ವಾಟ್ ಈಸ್ ಸಿಂಟ್ಯಾಕ್ಸ್ ಹಿಯರ್? ಲಿಸ್ಟ್ ವೇರಿಯಬಲ್ ಡಾಟ್ ಅಪೆಂಡ್ ಪ್ಯಾರಂಥೆಸಿಸಲ್ಲಿ ಎಲಿಮೆಂಟ್ನ ಮೆನ್ಷನ್ ಮಾಡಬೇಕು. ಇದು ಸಿಂಟ್ಯಾಕ್ಸ್ ಆಗಿರ್ತೈತಿ. ಇದಕ್ಕೆ ಎಕ್ಸಾಂಪಲ್ ಕೊಡ್ರಿ ಅಂದರೆ, ಸೊ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡೋಣ. ಆ ಲಿಸ್ಟಿನ ಹೆಸರು ಬಂದುಬಿಟ್ಟು ಮೈ ಲಿಸ್ಟ್ ಅಂತ ಕೊಡೋಣ. ಸೊ ಆ ಲಿಸ್ಟ್ ನಾನು ಒಳಗಡೆ 10, 20, 30, 40 ಅಂತ ಕೊಡ್ತೀನಿ. ಓಕೆ, ಸೊ ಇದಕ್ಕೆ ನಾನು ಏನು ಮಾಡಬೇಕು, ಅಪೆಂಡ್ ಮಾಡಬೇಕು. ಅಂದರೆ ಇದಕ್ಕೆ ಲಾಸ್ಟಿಗೆ ನಾನು ಇನ್ನೊಂದು 50 ಅಂತ ಆ್ಯಡ್ ಮಾಡಬೇಕು. ಓಕೆ, ಸೊ ಅವಾಗ ನಾನು ಏನು ಮಾಡ್ತೀನಿ, ಮೈ ಲಿಸ್ಟ್ ಡಾಟ್ ಅಪೆಂಡ್ ಪ್ಯಾರಂಥೆಸಿಸಲ್ಲಿ ಐ ವಿಲ್ ಗಿವ್ 50. ಓಕೆ, ಆಮೇಲೆ ನಾನು ಏನು ಮಾಡ್ತೀನಿ, ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟಲ್ಲಿ ನನಗೇನು ಪ್ರಿಂಟ್ ಆಗಬೇಕಿದ್ರಾಗೆ ಮೈ ಲಿಸ್ಟ್ನ ಪ್ರಿಂಟ್ ಆಗಬೇಕು. ಆ ಮೈ ಲಿಸ್ಟಲ್ಲಿ ನಾನು ಅಪೆಂಡ್ ಆಲ್ರೆಡಿ ಮಾಡಿರೋದ್ರಿಂದ ದೇರ್ ಈಸ್ ನಥಿಂಗ್ ಟು ಬಿ ಥಿಂಕ್ ಆಫ್. ಓಕೆ, ಸೊ ಪ್ರಿಂಟ್ ಮೈ ಲಿಸ್ಟ್ ಅಂದಾಗ ಇದು 50ನ ಆ್ಯಡ್ ಆಗಿ ಬರ್ತೈತಿ. ಸೊ ಔಟ್ಪುಟ್ ಹೆಂಗೆ ಬರ್ತದಪ್ಪ ಅಂದರೆ 10, 20, 30, 40, 50 ಅಂತ ಬರ್ತೈತಿ. ಸೊ ದಿಸ್ ಈಸ್ ಔಟ್ಪುಟ್. ಸಿಂಟ್ಯಾಕ್ಸ್ ಬರೀಬೇಕು, ಎಕ್ಸಾಂಪಲ್ ಕೊಡಬೇಕು. ಅಪೆಂಡ್ ಅಂದ್ರೇನು, ಜಸ್ಟ್ ಫಾರ್ ದ ಎಕ್ಸಿಸ್ಟಿಂಗ್ ಲಿಸ್ಟ್ ವಿ ಆರ್ ಆ್ಯಡಿಂಗ್ ಒನ್ ಮೋರ್ ಎಲಿಮೆಂಟ್ ಟು ದ ಎಂಡ್ ಅಂತ ಬರೀಬೇಕಷ್ಟೆ. ಇನ್ನು ಬಂದುಬಿಟ್ಟು ಇಂಡೆಕ್ಸ್ ಅಂತ ಬಂದಾಗ, ಇಂಡೆಕ್ಸ್ ಈಸ್ ನಥಿಂಗ್ ಬಟ್ ಈಸ್ ಯೂಸ್ ಟು ಫೈಂಡ್ ದ ಇಂಡೆಕ್ಸ್ ಆಫ್ ದ ಫಸ್ಟ್ ಆಕರೆನ್ಸ್ ಆಫ್ ದ ಸ್ಪೆಸಿಫೈಡ್ ಎಲಿಮೆಂಟ್ ಇನ್ ದ ಲಿಸ್ಟ್. ಅಂದರೆ ಈಗ ಆಲ್ರೆಡಿ ಒಂದು ಲಿಸ್ಟ್ ಕ್ರಿಯೇಟ್ ಆಗಿದೆ ಇಲ್ಲಿ. ಓಕೆ, ಇದೇ ಎಕ್ಸಾಂಪಲ್ ನೋಡಿ, ಈ ಲಿಸ್ಟ್ ಕ್ರಿಯೇಟ್ ಆಗಿದೆ. ಓಕೆ, ಈಗ ನಾನು 20 ಅಂತ ಕೊಟ್ಟೆ ಅಂದರೆ ಅದು ಇಂಡೆಕ್ಸ್ ಯಾವುದು, ಅದು ಇಂಡೆಕ್ಸ್ ನಂಬರ್ ಏನು ಅಂತ ಕಂಡುಹಿಡಿಯೋದೆ ಇಂಡೆಕ್ಸ್ ಫಂಕ್ಷನಿಂದ ಆಗಿರ್ತೈತಿ. ಸೊ ಯು ಕ್ಯಾನ್ ರೈಟ್ ದ ಡೆಫಿನಿಷನ್ ಹಿಯರ್. ದ ಇಂಡೆಕ್ಸ್ ಫಂಕ್ಷನ್ ಮೆಥಡ್ ಈಸ್ used to find the index of the first occurrence. ಅಂದರೆ ಫಸ್ಟಿಂದ ನಾವು ತಗೊಳ್ತಾ ಇರೋದು, ಕೌಂಟ್ ಮಾಡ್ತಾ ಇರೋದು ಅಕರೆನ್ಸ್ ಆಫ್ ದ ಸ್ಪೆಸಿಫೈಡ್ ಎಲಿಮೆಂಟ್. ನಾವು ಸ್ಪೆಸಿಫೈ ಮಾಡ್ತೀವಿ, ಈ ಎಲಿಮೆಂಟಿಂದ ಇಂಡೆಕ್ಸ್ ಹೇಳ್ರಿ ಅಂತ. ಓಕೆ, ಸ್ಪೆಸಿಫೈಡ್ ಎಲಿಮೆಂಟ್ ಇನ್ ದ ಲಿಸ್ಟ್. ಸೊ ಇಟ್ ಮೇ ಬಿ ಎನಿಥಿಂಗ್ ಅಲ್ವಾ. ಸೊ ಇದ್ರಾಗ ಸಿಂಟ್ಯಾಕ್ಸ್ ಹೆಂಗೆ ಬರ್ತೈತಿ ಅಂದರೆ, ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಲಿಸ್ಟ್ ವೇರಿಯಬಲ್, ಲಿಸ್ಟ್ ಅಂಡರ್ಸ್ಕೋರ್ ವೇರಿಯಬಲ್ ಡಾಟ್ ಇಂಡೆಕ್ಸ್ ಪ್ಯಾರಂಥೆಸಿಸ್ ಒಳಗಡೆ ಎಲಿಮೆಂಟ್ನ ಮೆನ್ಷನ್ ಮಾಡ್ತೀವಿ. ನಮಗೆ ಬೇಕಾದರೆ ಆಪ್ಷನಲ್ ಆಗಿ ಸ್ಟಾರ್ಟ್ ಎಂಡ್ ಅಂತ ಬರಿಬೋದು. ಇಲ್ಲ ಅಂದರೆ ಎಲಿಮೆಂಟ್ ಅಂತ ಬರೆದು ಪ್ಯಾರಂಥೆಸಿಸ್ನ ಕ್ಲೋಸ್ ಮಾಡಿ ಅಂತ. ಸಿಂಟ್ಯಾಕ್ಸ್ ಅಂದರೆ ಇಷ್ಟು ಬರೀರಿ, ಬಟ್ ದೇರ್ ಈಸ್ ಆಪ್ಷನಲ್, ಅದು ಸ್ಟಾರ್ಟ್ ಮತ್ತು ಎಂಡ್ ಮೆನ್ಷನ್ ಮಾಡೋವಂಥದ್ದು. ಸೊ ಮೈ ಅಂಡರ್ಸ್ಕೋರ್ ಲಿಸ್ಟಲ್ಲಿ ಒಂದನ್ನು ಕ್ರಿಯೇಟ್ ಮಾಡ್ತೀನಿ, ವಿಚ್ ಇಸ್ 10, 20 ಆ್ಯಂಡ್ 30 ಅಂತ. ಓಕೆ, ಆಮೇಲೆ ನಾನು ಯಾವುದು ಫೈಂಡ್ ಔಟ್ ಮಾಡಬೇಕು ಇಂಡೆಕ್ಸ್ ಇದ್ರದ್ದು ಎಷ್ಟು ಅಂತ ಅಂದರೆ, ಇಂಡೆಕ್ಸ್ ಈಕ್ವಲ್ಸ್ ಟು ಮೈ ಅಂಡರ್ಸ್ಕೋರ್ ಲಿಸ್ಟ್ ಡಾಟ್ ಇಂಡೆಕ್ಸ್. ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಫೈಂಡ್ ದ ಇಂಡೆಕ್ಸ್ ಆಫ್ ದ 10 ಅಂತ ತಗೊಳ್ಳೋಣ, ಆಯಿತಾ. ಆಮೇಲೆ ನಾನು ಏನು ಕೊಡ್ತೀನಿ, ಪ್ರಿಂಟ್ ಇಂಡೆಕ್ಸ್ ಹೇಳಪ್ಪ ಇದ್ರದ್ದು ಅಂತ ಹೇಳಬೇಕು. ಸೊ ಔಟ್ಪುಟ್ ಬಂದುಬಿಟ್ಟು ಏನಾಗಿರ್ತೈತಿ, 0 ಆಗಿರ್ತೈತಿ. ಸೊ ಬಿಕಾಸ್ the index of 10 is 0, this is 1 and this is 2, that you need to understand. So it syntax ಬರಬೇಕು, ಡೆಫಿನಿಷನ್ ಬರಬೇಕು, and this example you need to write with output ಬರೀಬೇಕಿಲ್ಲಿ, ಆಯಿತಾ. ನೆಕ್ಸ್ಟ್ ಫೈನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದರೆ, ಪ್ರೋಗ್ರಾಮ್ ಬರೀರಿ ಅಂತ. ರೈಟ್ ಅ ಪೈಥಾನ್ ಪ್ರೋಗ್ರಾಮ್ to accept n numbers and store them in a list, then print the lists with
ಆಡ್ ಆ್ಯಂಡ್ ಈವನ್ ನಂಬರ್ಸ್ ಸಪ್ರೇಟ್. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ, ಸೊ ಫಸ್ಟು ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡಿ, ಆ ಲಿಸ್ಟ್ ಒಳಗೆ ಅವರು ಯೂಸರ್ ಎಷ್ಟು ನಂಬರ್ಸ್ ಕೊಡ್ತಾರೆ ಅಂತ ತಿಳ್ಕೊಂಡು ಅಷ್ಟು ನಂಬರ್ಸ್ನ ಇನ್ಪುಟ್ ತಗೊಂಡು ಅದನ್ನು ಅದ್ರಾಗ ಯಾವುದು ಇವನ್ ಇದೆ, ಅದ್ರಾಗ ಯಾವುದು ಆಡ್ ಇದೆ ಅಂತ ಫೈಂಡ್ ಔಟ್ ಮಾಡಿ ಅದನ್ನು ಒಂದು ಲಿಸ್ಟಲ್ಲಿ ಹಾಕಿ ಅಂತ. ಸೊ ದಿಸ್ ಈಸ್ ವಾಟ್ ದ ದೇ ವಿಲ್ ಗಿವ್. ಸೊ ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ ಎಷ್ಟು ನಂಬರ್ಸ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಯು ಸ್ಟಾರ್ಟ್ ವಿತ್ ಅ ಪ್ರೋಗ್ರಾಮ್ ಲೈಕ್ n ಈಕ್ವಲ್ಸ್ ಟು ಇಂಟೀಜರ್ ಫಾರ್ಮಲ್ಲಿ ಯೂಸರ್ ಕೇಳ್ತಿದ್ದಾರೆ, ಸೊ ಅದಕ್ಕೆ ಇನ್ಪುಟ್ ಅಂತ ಹಾಕ್ತೀವಿ. ಆಮೇಲೆ ನಾವು ಏನಂತ ಕೇಳ್ತೀವಿ, ಎಂಟರ್ ಹೌ ಮೆನಿ ನಂಬರ್ಸ್ ಯು ವಾಂಟ್ ಟು ಇನ್ಪುಟ್. ಸೊ ಒಂದು ಪೈಥಾನ್ ಪ್ರೋಗ್ರಾಮಿಂಗ್ ಅಂದರೆ ಯು ಕ್ಯಾನ್ ರೈಟ್ ಇಟ್ ಓನ್. ಸೊ ಇದೇ ಬರಬೇಕು ಅದೇ ಬರಬೇಕು ಅಂತ ಇಲ್ಲ. ಸೊ ಅದನ್ನು ಕ್ರಿಯೇಟ್ ಆದಮೇಲೆ ಅದು ಏನಾಗಬೇಕು, ಒಂದು ಲಿಸ್ಟಲ್ಲಿ ಹೋಗಬೇಕು. ಸೊ ನಂಬರ್ಸ್ ಈಕ್ವಲ್ಸ್ ಟು ಒಂದು ಲಿಸ್ಟ್ನ ಎಂಟಿ ಲಿಸ್ಟ್ನ ಕ್ರಿಯೇಟ್ ಮಾಡ್ತಾರೆ. ಯಾವ್ಯಾವುದು ಹೋಗುತ್ತೆ ಅದು ಮತ್ಲಬ್ ಯೂಸರ್ ಏನೇನು ಎಂಟ್ರ್ ಮಾಡ್ತಾರೆ ಈ ಲಿಸ್ಟೊಳಗೆ ಹೋಗಬೇಕು ಅಂತ. ಸೊ ಬಟ್ ಯೂಸರ್ ಎಂಟ್ರ್ ಮಾಡೋಕ್ಕೆ ವಿ ನೀಡ್ ಟು ಯೂಸ್ ಸಮ್ ಫಾರ್ ಲೂಪ್ ಯೂಸ್ ಮಾಡ್ತೀವಿ. ಫಾರ್ ಐ ಇನ್ ರೇಂಜ್ ಅಂತ ತೊಗೊತೀವಿ, ಫಾರ್ ಐ ಇನ್ ರೇಂಜ್ ಆಫ್ n. ಸೊ n ಎಷ್ಟಿರುತ್ತೆ ಅಷ್ಟು ತೊಗೋಬೇಕು ಇನ್ಪುಟ್ ಅಂತ. ನಮ್ ಈಕ್ವಲ್ಸ್ ಟು ಇಂಟೀಜರ್ ಫಾರ್ಮಲ್ಲಿ ಇನ್ಪುಟ್ ತೊಗೊಳ್ಳಿ, ಎಫ್ ಅಲ್ಲಿ ಡಿಸ್ಪ್ಲೇ ಏನಾಗಬೇಕು, ಎಂಟರ್ ನಂಬರ್ ವಿತ್ i + 1. ಇದನ್ನು ಕ್ಲೋಸ್ ಮಾಡಿ. ಓಕೆ, ಸೊ ಒಂದೊಂದು ನಂಬರ್ ಆದಮೇಲೂ ಕೂಡ ಅದೇನಾಗಬೇಕು, ಅಪೆಂಡ್ ಆಗಬೇಕು, ಅಪೆಂಡ್ ಆಫ್ ನಮ್ ಅಂತ. ಇದಾದಮೇಲೆ ಅವರು ಏನಾಗುತ್ತೆ, ಯಾವ್ಯಾವ ನಂಬರ್ಸ್ ಇರಾಗುತ್ತೆ, ಎಷ್ಟು ನಂಬರ್ಸ್ ಇರುತ್ತೆ ಅಷ್ಟು ಟೈಮು ಕೇಳುತ್ತೆ. ಫೈನ್. ಸೊ ಅದು ಒಂದು ಲಿಸ್ಟ್ ಆಗಿ ನಂಬರ್ಸ್ ಲಿಸ್ಟ್ ಅಂತ ಇಲ್ಲಿ ಏನು ಕ್ರಿಯೇಟ್ ಮಾಡಿದ್ವಿ ಅಲ್ಲೋಗಿ ಸ್ಟೋರ್ ಆಗುತ್ತೆ. ಸೊ ಮತ್ತು ನಾವು ಇನ್ನೊಂದು ಲಿಸ್ಟ್ನ ಕ್ರಿಯೇಟ್ ಮಾಡ್ತೀವಿ ವಿಚ್ ಈಸ್ ಇವನ್_ನಂಬರ್ಸ್. ಯಾಕಂದ್ರೆ ನಾವು ಅದನ್ನು ಕೂಡ ಸಪ್ರೇಟಾಗಿ ಮಾಡಬೇಕು ಅಂತ ಹೇಳ್ತಾರೆ. ಯು ಕ್ರಿಯೇಟ್ ಒನ್ ಎಂಟಿ ಲಿಸ್ಟ್. ಅದೇ ರೀತಿ odd_ನಂಬರ್ಸ್, ಯು ಕ್ರಿಯೇಟ್ ಒನ್ ಎಂಟಿ ಲಿಸ್ಟ್ ಹಿಯರ್. ಓಕೆ, ಮತ್ತು ಏನು ಕೇಳ್ತಿದ್ದಾರೆ, ಫಾರ್ ನಂಬರ್ ವಿಚ್ ಈಸ್ ಇನ್ ನಂಬರ್ಸಲ್ಲಿ ಕೇಳಿ. ಇಲ್ಲಿ ಮಾಡ್ಯುಲರ್ ಡಿವಿಷನ್ ಯೂಸ್ ಮಾಡ್ತೀವಿ, ಬಿಕಾಸ್ ಮಾಡ್ಯುಲರ್ ಡಿವಿಷನ್ ಅಂದರೆ ರಿಮೈಂಡರ್ನ ನಾವು ಕೇಳ್ತಾ ಇರೋದು. ಸೊ ಯಾವಾಗ ಅಂದರೆ ಯಾವುದೋ ಒಂದು ನಂಬರ್ ತೊಗೊಂಡು ಅದನ್ನ ಡಿವೈಡ್ ಬೈ ಮಾಡ್ಯುಲರ್ ಡಿವಿಷನ್ ಮಾಡಿದಾಗ 2 ಮಾಡಿದಾಗ ಅದು ಆನ್ಸರ್ 0 ಬಂತು, ರಿಮೈಂಡರ್ 0 ಬಂತು ಅಂದರೆ ಅದನ್ನು ಒಂದು ಇವನಿಗೆ ಆ್ಯಡ್ ಮಾಡಿರಿ ಅಂತ. ಸೊ ಇವನ್_ನಂಬರ್ಸ್ ಡಾಟ್ ಅಪೆಂಡ್ ನಮ್. ಇಲ್ಲ ಅಂದರೆ ಎಲ್ಸ್ ಅಂತ ಕೊಟ್ಟು ಇಲ್ಲಿ ಸ್ಟಾರ್ಟ್ ಮಾಡಬೇಕು, ಆಡ್ ನಂಬರ್ಸ್ ಡಾಟ್ ಅಪೆಂಡ್ ನಮ್ ಅಂತ ಬರೀಬೇಕು. ಫೈನ್. ಸೊ ಆಮೇಲೆ ಇದಿಷ್ಟ ಆದಮೇಲೆ ಯು ನೀಡ್ ಟು ರೈಟ್ ಪ್ರಿಂಟ್. ಫಸ್ಟ್ ಯಾವ್ಯಾವ ನಂಬರ್ಸ್ ಇನ್ಪುಟ್ ಆಗಿದ್ದಾವೆ ಆ್ಯಸ್ ಅ ಒರಿಜಿನಲ್ ಲಿಸ್ಟ್ ಅಂತ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಒಂದು ಲಿಸ್ಟ್ ಮಾಡೋಣ, ರೈಟ್. ಸೊ ಈ ರೀತಿ ಕೊಟ್ಟು ನಂಬರ್ಸ್ ಅಂತ ಕೊಡಿ. ಸೊ ನಂಬರ್ಸಿಂದ ಒಂದು ಎಂಟಿ ಲಿಸ್ಟ್ ಮಾಡಿದ್ವಿ, ಅಲ್ಲೋಗಿ ಸ್ಟೋರ್ ಆಗಿರ್ತದೆ ಅದು. ಸೊ ಪ್ರಿಂಟ್ ಇದೇ ರೀತಿ ಕೊಟ್ಟು ಇಲ್ಲಿ ಇವನ್ ನಂಬರ್ ಅಂತ ಕೊಡಿ ವಿತ್ ಅಂಡರ್ಸ್ಕೋರ್. ಆಮೇಲೆ ಇಲ್ಲಿ ಇವನ್_ನಂಬರ್ಸ್ ಅಂತ ಒಂದು ಎಂಟಿ ಲಿಸ್ಟ್ ಕ್ರಿಯೇಟ್ ಮಾಡಿದ್ವಿ, ಅದು ರಿಪ್ಲೇಸ್ ಆಗುತ್ತೆ. ಮತ್ತು ಪ್ರಿಂಟ್ ಆಡ್ ನಂಬರ್ಸ್ ಅಂತ ಕೊಟ್ಟು ವಿಚ್ ಈಸ್ odd_ನಂಬರ್ ಅಂತ ಇನ್ಪುಟ್ ಬರಬೇಕು. ಫೈನ್. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಔಟ್ಪುಟ್ ಬಂದ್ಬಿಟ್ಟು ಹೆಂಗೆ ಬರ್ತೈತಿ ಅಂದರೆ ಎಂಟರ್ ಹೌ ಮೆನಿ ನಂಬರ್ಸ್ ಯು ವಾಂಟ್ ಟು ಇನ್ಪುಟ್ ಅಂತ ಅಂದಾಗ, ಸೊ ಫಾರ್ ಎಕ್ಸಾಂಪಲ್ ದಟ್ ಸೆಂಟೆನ್ಸ್ ಇಟ್ ವಿಲ್ ಕಮ್ ವಿತ್ ದ್ಯಾಟ್ if I enter 3 ಅಂತ ಅಂದ್ಕೊಳ್ಳೋಣ, ಆಯಿತಾ. ಸೊ ಆಮೇಲೆ ನನಗೆ 3 ಯಾವ್ಯಾವ ನಂಬರ್ಸ್ ಅಂತ ಅಂದಾಗ ಎಂಟರ್ ನಂಬರ್ ಅಂತ ಕೇಳ್ತೈತಿ. 1 ಟೈಮ್ ಕೇಳ್ತೈತಿ, 2 ಟೈಮ್ ಕೇಳ್ತೈತಿ, 3 ಟೈಮ್ ಕೇಳ್ತೈತಿ. ಏನು ಎಂಟರ್ ದ ನಂಬರ್ ಅಂತ. ಸೊ ನಾನೇನು ಮಾಡ್ತೀನಿ, 2, 5, 7 ಅಂತ ಕೊಡ್ತೀನಿ, ಆಯಿತಾ. ಅದಾದಮೇಲೆ ಲಾಸ್ಟಿಗೆ ಅದೇನು ಕೊಡುತ್ತೆ ಅಂದರೆ ಒರಿಜಿನಲ್ ಲಿಸ್ಟ್ ಅಂತ ಕೊಟ್ಟು ಇಲ್ಲೇನು ಕೊಡ್ತೈತಿ, 2, 5, 7 ಅಂತ ಕೊಡ್ತೈತಿ. ಫೈನ್. ಆಮೇಲೆ ಇವನ್ ನಂಬರ್ಸ್ ಅಂತ ಕೊಟ್ಟು 2 ಅಂತ ಕೊಡ್ತೈತಿ. ಆಡ್ ನಂಬರ್ಸ್ ಅಂತ ಕೊಟ್ಟು
5, 7 ಅಂತ ಕೊಡ್ತೈತಿ. ಸೊ ದಿಸ್ ಈಸ್ ದ ಔಟ್ಪುಟ್ ವಿಚ್ ವಿ ಗೆಟ್. ಓಕೆ, ಒಂದು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಫೈನ್. ಸೊ ಆಮೇಲೆ ಅವರು ಏನು ಭಾಳ ಇಂಪಾರ್ಟೆಂಟ್ ಕ್ವಶನಾಗಿ ಕೇಳ್ಬೋದು ಅಂದರೆ, ಹೌ ಆರ್ ಟಪಲ್ಸ್ ಡಿಫ್ರೆಂಟ್ ಫ್ರಮ್ ಲಿಸ್ಟ್? ಸೊ ಟಪಲ್ಸ್ಗೂ ಮತ್ತು ಲಿಸ್ಟಿಗೂ ಏನು ಡಿಫ್ರೆನ್ಸು, ವಿಚ್ ಫಂಕ್ಷನ್ ಈಸ್ ಯೂಸ್ ಟು ಕನ್ವರ್ಟ್. ಅಕಸ್ಮಾತ್ ನಾನು ಲಿಸ್ಟಿಂದ ಕನ್ವರ್ಟ್ ಮಾಡಬೇಕು ಟಪಲ್ಸಿಗೆ ಅಂದರೆ ನಾನು ಯಾವ ಫಂಕ್ಷನ್ ಯೂಸ್ ಮಾಡ್ತೀನಿ, ಆಮೇಲೆ ಅದಕ್ಕೊಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ಫೈನ್. ಸೊ ಇದರಲ್ಲಿ ಏನು ಮಾಡ್ತೀರಾ, ಫಸ್ಟು ಒಂದು ಬೇಸಿಕ್ ಫಾರ್ಮಿಂದ ಸ್ಟಾರ್ಟ್ ಮಾಡಿ. ಏನಂದರೆ ಇನ್ ಪೈಥಾನಲ್ಲಿ ಏನು ಮಾಡಿದ್ವಿ, ಪೈಥಾನಲ್ಲಿ 2 ಟಪಲ್ಸ್ ಮತ್ತು ಲಿಸ್ಟ್ ಏನಿದ್ದಾವೆ ಇದನ್ನ ಒಂದು ಕಲೆಕ್ಷನ್ ಆಫ್ ಐಟಮ್ಸ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಎರಡೂ ಕೂಡ ಡಿಫ್ರೆಂಟ್ ಇದ್ದಾವೆ. ಬಟ್ ಬೋತ್ ಆರ್ ಡಿಫ್ರೆಂಟ್ ವಿತ್ ರೆಸ್ಪೆಕ್ಟ್ ಟು ಸಿಂಟ್ಯಾಕ್ಸ್ ಡಿಫ್ರೆಂಟ್ ಇದೆ ಎರಡರದ್ದು. ಆಮೇಲೆ ಮ್ಯೂಟಬಿಲಿಟಿ ಡಿಫ್ರೆಂಟ್ ಇದೆ ಅಂತ ಫಸ್ಟ್ ಲೈನಲ್ಲಿ ಬರೀತೀರ. ಆಯಿತಾ? ಹಾಗಾದರೆ ಆಮೇಲೆ ನೆಕ್ಸ್ಟ್ ಲೈನಲ್ಲಿ ಏನು ಕೊಡ್ತೀರಾ, ಲಿಸ್ಟನ್ನ ನಾವು ಬರೆಯಬೇಕಾದ್ರೆ ವಿಲ್ ಯೂಸ್ ಸ್ಕ್ವೇರ್ ಬ್ರ್ಯಾಕೆಟ್ಸ್, ಟಪಲ್ಸ್ನ ಬರೆಯಬೇಕಾದ್ರೆ ಪ್ಯಾರಂಥೆಸಿಸ್ ಯೂಸ್ ಮಾಡ್ತೀವಿ ಅಂತ ಬರೀರಿ. ಆಯಿತಾ? ಸಿಂಟ್ಯಾಕ್ಸಲ್ಲಿ ಈ ರೀತಿ ಕೊಡ್ತೀವಿ ಅಂತ ಬರೀರಿ. ಆಯಿತಾ? ಆಮೇಲೆ ಒಂದು ಎಕ್ಸಾಂಪಲ್ ಕೊಡಿ, ಮೈ ಲಿಸ್ಟ್ ಈಕ್ವಲ್ಸ್ ಟು ವಿತ್ ಸ್ಕ್ವೇರ್ ಬ್ರ್ಯಾಕೆಟ್ 10, 20, 30. ಅದೇ ರೀತಿ ಪ್ಯಾರಂಥೆಸಿಸ್ ಯೂಸ್ ಮಾಡಿ ಟಪಲ್ ಈಕ್ವಲ್ಸ್ ಟು ಮೈ ಟಪಲ್ ಈಕ್ವಲ್ಸ್ ಟು ಆ ರೀತಿ ಕೊಟ್ಟು ಪ್ಯಾರಂಥೆಸಿಸ್ ಯೂಸ್ ಮಾಡಿ ಒಂದು ಎಕ್ಸಾಂಪಲ್ ಕೊಡಿ. ಆಮೇಲೆ ಲಿಸ್ಟಿಂದು ಎಕ್ಸ್ಪ್ಲೇನ್ ಮಾಡಿ, ಏನು ಲಿಸ್ಟ್ ಆರ್ ಮ್ಯೂಟಬಲ್. ಮ್ಯೂಟಬಲ್ ಅಂದರೆ ಏನು ಅಂತ ಡೀಟೈಲಾಗಿ ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್ ಮೀನಿಂಗ್ ದಟ್ ಯು ಕಾಂಟ್ ಲೈಕ್ ಮ್ಯೂಟಬಲ್ ಅಂದ್ರೇನು, ಮ್ಯೂಟಬಲ್ ಅಂದರೆ ಯು ಕ್ಯಾನ್ ಚೇಂಜ್, ಅಂದರೆ ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ರೀಅಸೈನ್ ಮಾಡ್ಬೋದು ವ್ಯಾಲ್ಯೂಸ್ನ, ಎಲಿಮೆಂಟ್ಸ್ನ ಅಲ್ವಾ. ಬಟ್ ಟಪಲ್ಸ್ ಏನಿದ್ದಾವೆ ಒಂದು ಸರಿ ಮಾಡಿದರೆ ಮುಗೀತು. ಸೊ ಅದಕ್ಕೆ ನಾವೇನಂತೀವಿ, ಇಮ್ಮ್ಯೂಟಬಲ್ ಅಂತ ಕರಿತೀವಿ. ಯು ಕಾಂಟ್ ಅಸೈನ್ ಆರ್ ಯು ಕಾಂಟ್ ಚೇಂಜ್, ಯು ಕಾಂಟ್ ರಿಮೂವ್ ಆರ್ ಯು ಕಾಂಟ್ ಆ್ಯಡ್ ವೆನ್ ಯು ಒನ್ಸ್ ಕ್ರಿಯೇಟೆಡ್ ದ ಟಪಲ್ ಅಂತ ಬರಿತೀವಿ. ಸೊ ಅಕಸ್ಮಾತ್ ನಾನು ಲಿಸ್ಟ್ನ ಟಪಲಿಗೆ ಕನ್ವರ್ಟ್ ಮಾಡಬೇಕು, ಲಿಸ್ಟ್ ಇದೆ ಈಗ ಅದನ್ನು ನಾನು ಟಪಲಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ನಾನು ಏನು ಯೂಸ್ ಮಾಡ್ತೀವಿ, ಟಪಲ್ ಫಂಕ್ಷನ್ ಅಂತ ಯೂಸ್ ಮಾಡ್ತೀವಿ. ಟಪಲ್ ಫಂಕ್ಷನ್ ಯೂಸ್ ಮಾಡ್ತೀವಿ ಅಂತ ಬರಿಬೇಕು. ಅದಾದಮೇಲೆ ದ ಫಂಕ್ಷನ್ ಟೇಕ್ಸ್ ಆ್ಯನ್ ಇಟಿರಬಲ್ ಆ್ಯಸ್ ಆ್ಯನ್ ಆರ್ಗ್ಯುಮೆಂಟ್ ಆ್ಯಂಡ್ ರಿಟರ್ನ್ಸ್ ದ ಟಪಲ್ ವಿತ್ ದ ಸೇಮ್ ಎಲಿಮೆಂಟ್ಸ್. ಬಟ್ ನಾವಿಲ್ಲಿ ಒಂದು ನೆನ್ಪಿಟ್ಕೋಬೇಕಾಗಿರೋದು, ಬರೀ ಏನೋ ಮಾಡಿಫೈ ಮಾಡಲ್ಲ ಒರಿಜಿನಲ್ ಲಿಸ್ಟಿಗೂ ಅದಕ್ಕೂ, ಇದು ಒಂದು ಹೊಸ ಆಬ್ಜೆಕ್ಟ್ನೇ ಕ್ರಿಯೇಟ್ ಮಾಡುತ್ತೆ ಅಂತ ಬರಿತೀವಿ. ಎಕ್ಸಾಂಪಲ್ ಆಗಿ ನೀವು ಯಾವ ರೀತಿ ಕೊಡ್ಬೋದು ಅಂದರೆ, ಮೈ ಅಂಡರ್ಸ್ಕೋರ್ ಲಿಸ್ಟ್ ಈಕ್ವಲ್ಸ್ ಟು 1, 2, 3, 4 ಅಂತ ಕೊಡಿ. ಆಯಿತಾ? ನೆಕ್ಸ್ಟ್ ಮೈ ಟಪಲ್ ಈಕ್ವಲ್ಸ್ ಟು, ಮೈ ಟಪಲಲ್ಲಿ ಆ ಟಪಲಿಗೆ ಹಂಗೆ ಡೈರೆಕ್ಟಾಗಿ ಬರೋಕ್ಕೆ ಬರೋಲ್ಲ, ಟಪಲ್ ಆಫ್ ಫಂಕ್ಷನ್, ನಾವಿಲ್ಲಿ ಫಂಕ್ಷನ್ ಯೂಸ್ ಮಾಡ್ತಿದ್ದೀವಿ. ಓಕೆ, ಸೊ ಟಪಲ್ ಏನನ್ನ ಕನ್ವರ್ಟ್ ಮಾಡಬೇಕು ಇದನ್ನು. ಸೊ ಟಪಲ್ ಅಂತ ಕೊಟ್ಟು ಪ್ಯಾರಂಥೆಸಿಸ್ ಒಳಗಡೆ ಮೈ ಲಿಸ್ಟ್ ಅಂತ ಕೊಡಿ. ಆಮೇಲೆ ಪ್ರಿಂಟ್ ಮೈ ಟಪಲ್ ಅಂತ ಕೊಡಿ. ಸೊ ಚೇಂಜಸ್ ಏನಿರುತ್ತೆ ಅಂದರೆ ಔಟ್ಪುಟ್ ಬಂದುಬಿಟ್ಟು ಒಂದು ಪ್ಯಾರಂಥೆಸಿಸಲ್ಲಿ 1, 2, 3, 4 ಅಂತ ಕೊಡ್ತಾರೆ. ಸೊ ಇದಿಷ್ಟು ಬರೆದ್ರೆ ಸಾಕು. ಆ್ಯಂಡ್ ಯು ನೀಡ್ ಟು ಎಕ್ಸ್ಪ್ಲೇನ್ ದಿಸ್ ಇನ್ ಅ ವೆರಿ ಬ್ರಾಡ್ ವೇ. ಆಮೇಲೆ ನೀವು ಒಂದು ಲಾಸ್ಟ್ ಸೆಂಟೆನ್ಸ್ ಬರೀರಿ, ದ ಕನ್ವರ್ಷನ್ ಕ್ರಿಯೇಟ್ಸ್ ಅ ನ್ಯೂ ಆಬ್ಜೆಕ್ಟ್, ಇಟ್ ಡಸ್ ನಾಟ್ ಮಾಡಿಫೈ ದ ಒರಿಜಿನಲ್ ಲಿಸ್ಟ್. ಅಂದರೆ ಏನೋ ಒರಿಜಿನಲ್ ಲಿಸ್ಟ್ ಇದೆ ಅದು ನನಗೆ ಸುಮ್ಮನೆ ಮಾಡಿಫೈ ಮಾಡಲ್ಲ, ಹೊಸ ನ್ಯೂ ಆಬ್ಜೆಕ್ಟ್ನೇ ಅದು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಫೈನ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಅದಾದಮೇಲೆ ನಮಗೆ ಕೇಳೋವಂಥ ಕ್ವಶನ್ ಬಂದುಬಿಟ್ಟು, ಹೌ ಕ್ಯಾನ್ ಪ್ಯಾರಾಮೀಟರ್ಸ್ ಬಿ ಪಾಸ್ಡ್ ಇನ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ ವಿತ್ ಸೂಟಬಲ್ ಎಕ್ಸಾಂಪಲ್ ಆ್ಯಂಡ್ ವಾಟ್ ಈಸ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕೇಳ್ತಾರೆ. ಸೊ ಮೇನ್ಲಿ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ ಬಗ್ಗೆ ಮಾತಾಡಬೇಕು ಅಂತ, ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಬಗ್ಗೆ ಹೇಳಬೇಕು ಅಂತ. ಓಕೆ, ಸೊ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂದ್ರೇನು? ದೀಸ್ ಆರ್ ದ ಫಂಕ್ಷನ್ಸ್ ವಿಚ್ ಆರ್ ಡಿಫೈನ್ಡ್ ಬೈ ದ ಪ್ರೋಗ್ರಾಮರ್ to do some specific task. It is very helpful, it is very easy to use, and we can modify easily. And these are some sentences you need to write in initial form. Adadmele ಏನು ಬರಬೇಕು, we can pass the parameter to user defined functions by specifying with them within functions parenthesis. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಸಿಂಟ್ಯಾಕ್ಸ್ ಅನ್ನೋದು ಗೊತ್ತು, ಇದು ಯೂಸರ್ ಡಿಫೈನ್ಡ್ ಇದರಲ್ಲಿ ಸಿಂಟ್ಯಾಕ್ಸ್ ವೆರಿ ಇಂಪಾರ್ಟೆಂಟ್. ಡೆಫ್ ಅಂತ ಬರಿತೀವಿ ಆಮೇಲೆ ಫಂಕ್ಷನ್ ನೇಮ್ ಅಂತ ಕೊಡ್ತೀವಿ, ಫಂಕ್ಷನ್ ನೇಮ್, ಫಂಕ್ಷನ್ ಅಂಡರ್ಸ್ಕೋರ್ ನೇಮ್. ಸೊ ಇದ್ರ ಪ್ಯಾರಂಥೆಸಿಸ್ ಒಳಗೆ ಏನು ಬರ್ತವೆ ಅವಕ್ಕೆ ನಾವು ಪ್ಯಾರಾಮೀಟರ್ ಅಂತ ಕರಿತೀವಿ ಅಂತ 1-2 ಲೈನ್ ಬರೀರಿ.
ಪ್ಯಾರಾಮೀಟರ್ 1 ಮತ್ತು ಪ್ಯಾರಾಮೀಟರ್ 2 ಅಂತ ಅಂತೀವಿ ಅಂತ. ಪ್ಯಾರಾಮೀಟರ್ 1 ಆ್ಯಂಡ್ ಪ್ಯಾರಾಮೀಟರ್ 2 ವಿತ್ ಎಂಡ್ಸ್ ವಿತ್ ಅ ಸೆಮಿಕೋಲನ್, ಕೋಲನ್. ಆಮೇಲೆ ಏನು ಬರ್ತೀರಾ, when we call the function we provide values or variables that match the defined parameters and those values are used within the function block of code. ಅಂದರೆ ಒಂದು ಫಂಕ್ಷನ್ ಬರೀತೀರಾ, ಓಕೆ. ಆಮೇಲೆ ಇಲ್ಲಿ ಇನ್ನೊಂದು ಫಂಕ್ಷನ್ ಬರ್ತೀರಾ, ಇಲ್ಲಿ ಒಂದು n=1 ಅಂತ ಕೊಟ್ಟಿರ್ತೀರ. ಬಟ್ ಆ n=1ಗೂ ಈ ಫಂಕ್ಷನ್ಗೂ ಸಂಬಂಧ ಇರಲ್ಲ, ಓಕೆ. ನಾವು ಅದನ್ನ ಲೋಕಲ್ ವೇರಿಯೇಬಲ್ಸ್ ಮತ್ತು ಗ್ಲೋಬಲ್ ವೇರಿಯೇಬಲ್ಸಲ್ಲಿ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ, ರೈಟ್. ಸೊ ಅಂದು ಏನು ವ್ಯಾಲ್ಯೂಸ್ ಅಸೈನ್ ಮಾಡಿರ್ತೀವಿ, ಈ ವ್ಯಾಲ್ಯೂಸ್ ಏನು ಅಂತೀವಿ, ಇದನ್ನ ನಾವು ಇದಕ್ಕೆ ನಾವೇನಂತೀವಿ, ಆರ್ಗ್ಯುಮೆಂಟ್ಸ್ ಅಂತ ಅಂತೀವಿ. ದ ವ್ಯಾಲ್ಯೂಸ್ ವಿಚ್ ವರ್ ಅಸೈನ್ಡ್ ಟು ಪ್ಯಾರಾಮೀಟರ್ಸ್. ಈ ವ್ಯಾಲ್ಯೂಸ್ನ ನಾವು ಒಂದು ಪ್ಯಾರಾಮೀಟರ್ಗೆ ಅಸೈನ್ ಮಾಡಿರ್ತೀವಿ. ಪ್ಯಾರಾಮೀಟರ್ num1 ಅಂತ ತಗೊಂಡೆ ಅಂದರೆ ಈಗ ಫಂಕ್ಷನ್ಸ್ ಒಂದೆರಡು ಲೈನ್ ಬರೆದು ಎಕ್ಸಾಂಪಲ್ ಯಾವಾಗ ಕೊಡ್ತೀವಿ ನಮ್ಗೆ ಅರ್ಥ ಆಗುತ್ತೆ, ಓಕೆ. ಸೊ ಇದು ಪ್ಯಾರಾಮೀಟರ್ ಅಲ್ಲಿ ಕೊಟ್ಟೆ ಅಂದರೆ ಇದು ಆರ್ಗ್ಯುಮೆಂಟ್ಸ್ ವಿಚ್ ಆರ್ ಅಸೈನಿಂಗ್ ಸಮ್ ವ್ಯಾಲ್ಯೂ ಟು ದ ಪ್ಯಾರಾಮೀಟರ್. ಇದಕ್ಕೇನಂತೀವಿ, ಇದಕ್ಕೆ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ, ಇದಕ್ಕೇನಂತೀವಿ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ತಗೊಂಡೆ ಅಂದರೆ ಡೆಫ್ ಎಡಿಷನ್. ಸೊ ಪ್ಯಾರಾಮೀಟರ್ಸ್ ಆಗಿ ನಾನು num1, num2 ಅಂತ ತಗೊತೀನಿ, num2, ಓಕೆ, ಆ್ಯಂಡ್ ವಿತ್ ಕೋಲನ್. ಸೊ ನನಗೆ ಏನಾಗಬೇಕು ಇಲ್ಲಿ ಅಂದರೆ, ನನಗೇನೂ ಬೇಡ, ಇಲ್ಲಿ ಎಡಿಷನ್ ಅಂತ ಮೆನ್ಷನ್ ಮಾಡಿದ್ದೀನಿ, ವಿಚ್ ಇಸ್ ನಥಿಂಗ್ ಬಟ್ num1 ಮತ್ತು num2ನ ಆ್ಯಡ್ ಮಾಡಬೇಕು, ಅದನ್ನು ರಿಟರ್ನ್ ಮಾಡಬೇಕು ಅಂತ ಕೇಳ್ತಿದ್ದೀನಿ, ಫೈನ್. ಸೊ ಆಮೇಲೆ ನಾನು ಇಲ್ಲಿ ಅಸೈನ್ ಮಾಡ್ತಿದ್ದೀನಿ, n1 ಅಂದರೆ 10, n2 ಅಂದರೆ 20 ಅಂತ. ಸೊ ದೀಸ್ ಟು ಆರ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ num1 ಮತ್ತು num2 ಏನಿದೆ ಪ್ಯಾರಾಮೀಟರ್ ಅಂತ ಹೇಳ್ತಿದ್ದೀನಿ, ಓಕೆ. ಮತ್ತು ಸಮ್ ಈಕ್ವಲ್ಸ್ ಟು ಎಡಿಷನ್ n1, n2 ಅಂತ ಕೊಡ್ತೀನಿ. ಯಾಕಂದ್ರೆ ನಾನು ಆಲ್ರೆಡಿ ರಿಟರ್ನ್ನ ಇಲ್ಲಿ ಅಸೈನ್ ಮಾಡಿದ್ದೀನಿ, ಓಕೆ. ಯಾವಾಗ ನೀವು ರಿಟರ್ನ್ ಯೂಸ್ ಮಾಡ್ತೀರಾ, ನೀವು ಇಲ್ಲಿ ಇನ್ನೊಂದು ವೇರಿಯಬಲ್ ವಿಚ್ ಇಸ್ ಸಮ್ ಅನ್ನೋದನ್ನ ಯೂಸ್ ಮಾಡಬೇಕಾಗುತ್ತೆ. ಯಾವಾಗ ರಿಟರ್ನ್ ಯೂಸ್ ಮಾಡಲ್ಲ, ದೇರ್ ಇಸ್ ನೋ ನೀಡ್, ಓಕೆ. ಬಟ್ ಯಾವಾಗ ರಿಟರ್ನ್ ಪರ್ಟಿಕ್ಯುಲರ್ಲಿ ಯೂಸ್ ಮಾಡ್ತೀರಾ, ಇಲ್ಲಿ ಇನ್ನೊಂದು ವ್ಯಾಲ್ಯೂನ ನಾನು ಕರೆಕ್ಟಾಗಿ ಅಸೈನ್ ಮಾಡಬೇಕಾಗತ್ತೆ, ಇದನ್ನ ಎಡಿಷನ್ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಪ್ರಿಂಟ್ ಯೂಸ್ ಮಾಡ್ತೀನಿ. ಪ್ರಿಂಟ್ ಈಸ್ ನಥಿಂಗ್ ಬಟ್ ಎಡಿಷನ್ ವಿತ್ ಡಬಲ್ ಕೋಡ್ಸಲ್ಲಿ ಬರೀರಿ, ಯಾಕಂದರೆ ಇದು ಪ್ರಿಂಟ್ ಆಗಬೇಕು. ಎಡಿಷನ್ ಆಫ್ %d ಅಂದರೆ n1 ಅಂತ, ಆ್ಯಂಡ್ %d ಬಿಕಾಸ್ ಇಟ್ ಈಸ್ ಆಲ್ಸೋ n2. ಅದು ಏನು ಕೊಡ್ತೈತಿ, ಅದನ್ನು ಇಂಟೀಜರೇ ಕೊಡ್ತೈತಿ, ವಿಚ್ ಈಸ್ ಆಲ್ಸೋ ಐ ಆಮ್ ಅಸೈನಿಂಗ್ %d ಫುಲ್ ಸ್ಟಾಪು. ಈ n1 ಇದು %d ಏನಿದೆ ಅದು n1ಗೆ ಅಸೈನ್ ಆಗ್ತಿದೆ, ವಿತ್ ಯು ಬ್ರ್ಯಾಕೆಟ್ ಒಳಗೆ ಬರೀರಿ, ವಿತ್ n1. ಈ %d ಏನಿದೆ n2 ಆಗಿದೆ. Then this %d is nothing but I am asking the sum to be represented. So ಇದಿಷ್ಟು ಬರೀಬೇಕು ವಿತ್ ಸಮ್ ಬ್ರಾಡ್ ಎಕ್ಸ್ಪ್ಲನೇಷನ್. ಬಟ್ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರೋದ್ರಿಂದ ಏನು ಬರೀತಿರೋ ಪ್ರೋಗ್ರಾಮ್ ಬರೀಬೇಕು, ಔಟ್ಪುಟ್ ಬರೀಬೇಕು. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಬರೆಯೋದು ಗೊತ್ತಿದೆ ಅಲ್ವಾ, ಇದ್ರಾಗ ಏನು ಇಲ್ಲ, ಆಲ್ರೆಡಿ ನಾನು ಫಂಕ್ಷನಲ್ಲೇ ನಾನು ಅಸೈನ್ ಮಾಡಿದ್ದೀನಿ ವಿಚ್ ಇಸ್ ಆಲ್ರೆಡಿ 10, 20 ಅಂತ. ಏನು ಬರೀರಿ, ಎಡಿಷನ್ ಆಫ್ 10 and 20 ಈಸ್ 30 ಅಂತ ಬರೀರಿ, ಅಷ್ಟು ಮುಗೀತು, ಆಯಿತಾ. ಸೊ ನೆಕ್ಸ್ಟ್ ಏನಂತ ಕ್ವಶನ್ ಕೇಳ್ತಾರೆ, ಇದು ಒಂದು ಪೈಥಾನ್ ಲ್ಯಾಬ್ ಪ್ರೋಗ್ರಾಮ್ಸಲ್ಲೂ ಇಂಪಾರ್ಟೆಂಟ್ ಕ್ವಶನ್ ಇದು. ಕನ್ಸ್ಟ್ರಕ್ಟ್ ಅ ಪೈಥಾನ್ ಪ್ರೋಗ್ರಾಮ್ ದಟ್ accepts a multi-digit number as input from the console and analyze the input to determine the frequency of each digit and display the result using the dictionary ಯೂಸ್ ಮಾಡಿಕೊಂಡು ಅಂತ. ಸೊ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ, ಫ್ರೀಕ್ವೆನ್ಸಿ ಈಕ್ವಲ್ಸ್ ಟು ಕರ್ಲಿ ಬ್ರ್ಯಾಕೆಟ್ಸಲ್ಲಿ ಯೂಸ್ ಮಾಡ್ತೀರಾ, ಬಿಕಾಸ್ ಡಿಕ್ಷನರಿ ಈಸ್ ಅಸೈನ್ಡ್ ಇನ್ ಕರ್ಲಿ ಬ್ರ್ಯಾಕೆಟ್ಸ್, ಯು ರಿಮೆಂಬರ್ ದ್ಯಾಟ್. ಸೊ ಆಮೇಲೆ ನಾನು ಏನು ಮಾಡ್ತೀನಿ, ಒಂದು ಯೂಸರಿಗೆ ಕೇಳ್ತೀನಿ, ಏನು ಕೇಳ್ತೀಯಾ, ಎಂಟರ್ ದ ಮಲ್ಟಿ ಡಿಜಿಟ್ ನಂಬರ್, ಎಂಟರ್ ದ ಮಲ್ಟಿ ಡಿಜಿಟ್ ನಂಬರ್. ಬಟ್ ನಾನು ಯೂಸರಿಗೆ ಕೇಳ್ತಾ ಇಲ್ಲ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ವಿಚ್ ಐ ಆಮ್ ಯೂಸಿಂಗ್ ಯುವರ್ ಪ್ರಿಂಟ್, ಹೌದಾ. ನಾನು ಯೂಸರಿಗೆ ಕೇಳಬೇಕು ಅಂದರೆ ಏನು ಯೂಸ್ ಮಾಡಬೇಕು, ಇನ್ಪುಟ್ ಯೂಸ್ ಮಾಡಬೇಕು. ಸೊ ದ್ಯಾಟ್ಸ್ ವೈ ಐ ಅಗೇನ್ ಅಸೈನಿಂಗ್ ಡಿಜಿಟ್ ಈಕ್ವಲ್ಸ್ ಟು ಇನ್ಪುಟ್ ಅಂತ ಕೊಟ್ಟು ವಿತ್ ಸಮ್ ಎಂಟಿ ಬ್ರ್ಯಾಕೆಟ್ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ಅವ್ರು ಎಷ್ಟು ಅಂದರೆ ಫ್ರೀಕ್ವೆನ್ಸಿ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರ್ತೈತಿ. ಇಲ್ಲಿ ಒಂದು ಇನ್ಪುಟ್ ತಗೊಂಡಿರ್ತೀವಿ ನಾವು, ರೈಟ್, ಫಾರ್ ಐ ಇನ್ ಡಿಜಿಟ್, ಅದನ್ನು ಸಿಂಪ್ಲಿಫೈ ಮಾಡಬೇಕಲ್ಲ. ಸೊ ಫಾರ್ ಲೂಪ್ ಯೂಸ್ ಮಾಡ್ತೀರಾ ವಿತ್ ಕೋಲನ್, ಫಾರ್ ಐ ಇನ್ ಡಿಜಿಟ್ ಅಂತ ಯೂಸ್ ಮಾಡಿ. ಅಕಸ್ಮಾತ್ ಇಫ್ ಐ ನಾಟ್ ಇನ್ ಫ್ರೀಕ್ವೆನ್ಸಿ ಅಂದರೆ ಒಂದೇ ಸರಿ ರಿಪೀಟ್ ಆಗಿದೆ, ಯಾವುದೇ ರೀತಿ ಫ್ರೀಕ್ವೆನ್ಸಿ ಇಲ್ಲ ಆ ಒಂದು ಡಿಜಿಟ್ ಅಂದರೆ ಅದೇನಂತ ಕೊಡಬೇಕು, ಫ್ರೀಕ್ವೆನ್ಸಿ ಆಫ್ ಐ ವಿತ್ ಸ್ಕ್ವೇರ್ ಬ್ರ್ಯಾಕೆಟ್ ಆಫ್ ಐ ಈಕ್ವಲ್ಸ್ ಟು 1. ಅಕಸ್ಮಾತ್ ಏನಾದ್ರು ಜಾಸ್ತಿ ಅದಕ್ಕಿಂತ ನಂಬರ್ ಇದ್ದರೆ ಫ್ರೀಕ್ವೆನ್ಸಿ
ಐ ಈಕ್ವಲ್ಸ್ ಟು ಅದೆಷ್ಟು ಸರಿ ಬಂದಿರ್ತೈತಿ ದ್ಯಾಟ್ ಪ್ಲಸ್ 1 ಅಂತ ತೊಗೊತೀವಿ. ಫೈನ್. ಸೊ ನೆಕ್ಸ್ಟ್ ಇಂಡೆಂಟೇಷನ್ ಇಂಪಾರ್ಟೆಂಟ್ ಆಗಿರ್ತೈತಿ. ಪ್ರಿಂಟ್ ಫ್ರೀಕ್ವೆನ್ಸಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಔಟ್ಪುಟ್ ಕೂಡ ಬರೀಬೇಕಾಗಿರ್ತೈತಿ. ಇನ್ಪುಟ್ಟಲ್ಲಿ ಈ ಔಟ್ಪುಟ್ಟಲ್ಲಿ ಏನು ಕೊಡ್ತಾರೆ ಅಂದರೆ ಎಂಟರ್ ದ ಮಲ್ಟಿ ಡಿಜಿಟ್ ನಂಬರ್ ಅಂತ ಕೇಳ್ತಾರೆ. ಸೊ ಇಫ್ ಐ ಎಂಟರ್ 2 2 4 7 3 ಅಂತ ಎಂಟರ್ ಮಾಡಿದರೆ ಸೊ ಅದು ಯಾವ ರೀತಿ ಕೊಡುತ್ತೆ, ಒಂದು ಕರ್ಲಿ ಬ್ರ್ಯಾಕೆಟ್ಸಲ್ಲಿ 2 ಅನ್ನೋದು ಎಷ್ಟು ಸರಿ ರಿಪೀಟ್ ಆಗಿದೆ, 2 ಸರಿ ರಿಪೀಟ್ ಆಗಿದೆ, ಕಾಮ ಅಂತ ಕೊಟ್ಟು 4 ಎಷ್ಟು ಸರಿ ರಿಪೀಟ್ ಆಗಿದೆ, 1 ಸರಿ ರಿಪೀಟ್ ಆಗಿದೆ, 7 ಎಷ್ಟು ಸರಿ ರಿಪೀಟ್ ಆಗಿದೆ, 1 ಸರಿ ರಿಪೀಟ್ ಆಗಿದೆ, ರೈಟ್, ಕಾಮ ಕೊಟ್ಟು 3 ಎಷ್ಟು ಸರಿ ರಿಪೀಟ್ ಆಗಿದೆ, 1 ಸರಿ ರಿಪೀಟ್ ಆಗಿದೆ ಅಂತ ಕೊಡುತ್ತೆ. ಸೊ ದಿಸ್ ಈಸ್ ದ ಔಟ್ಪುಟ್ ವಿಚ್ ವಿ ಗೆಟ್. ಆಯಿತಾ, ಇದು ಇಂಪಾರ್ಟೆಂಟು. ಅದಾದಮೇಲೆ ನಮಗೆ ಕೇಳುವಂಥದ್ದು ಡಿಫ್ರೆನ್ಸಲ್ಲಿ ಹೇಳ್ಬಿಡ್ತೀನಿ. ಇದನ್ನ ಅವರು ರಿಮೂವ್ ಫಂಕ್ಷನ್ ಮೆಥಡ್ ಕೇಳ್ತಾರೆ, ಆಮೇಲೆ ಪಾಪ್ ಫಂಕ್ಷನ್ ಮೆಥಡ್ ಕೇಳ್ತಾರೆ, ಆಮೇಲೆ ಡಿಲೀಟ್ ಸ್ಟೇಟ್ಮೆಂಟ್ ಬೈ ಇಂಡೆಕ್ಸ್ ಮೆಥಡ್ ಕೇಳ್ತಾರೆ. ಡಿಲೀಟ್ ಸ್ಟೇಟ್ಮೆಂಟ್ ಬೈ ಇಂಡೆಕ್ಸ್ ಮೆಥಡ್ ಅಂತ ಕೇಳ್ತಾರೆ. ಸೊ ಈ ಮೂರಕ್ಕೂ ಏನು ಡಿಫ್ರೆನ್ಸ್ ಅಂತ ನೋಡ್ಬಿಡೋಣ. ಒಂದೊಂದಕ್ಕೂ ಸಿಂಟ್ಯಾಕ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತೈತಿ, ಒಂದೊಂದಕ್ಕೂ ಎಕ್ಸಾಂಪಲ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಫೈನ್. ಸೊ ಓಕೆ, ಇದ್ರಾಗೆ ರಿಮೂವ್ ಏನಿದೆ ನಾವು ಅದನ್ನ ಎಲಿಮೆಂಟ್ ವೈಸ್ ಡೀಲ್ ಮಾಡ್ತೀವಿ. ಅಂದರೆ ಈ ಎಲಿಮೆಂಟ್ ನನಗೆ ತೆಗೆದಾಕಬೇಕು ಅಂತ ಹೇಳ್ತೀವಿ. ಪಾಪಲ್ಲಿ ಏನು ಮಾಡ್ತೀವಿ, ನಾವೊಂದು ಇಂಡೆಕ್ಸ್ ನಂಬರ್ ಕೊಡ್ತೀವಿ. ಆ ಇಂಡೆಕ್ಸಲ್ಲಿ ಏನು ಎಲಿಮೆಂಟ್ ಇರುತ್ತೆ ಅದನ್ನು ರಿಮೂವ್ ಮಾಡುತ್ತೆ. ಡಿಲೀಟ್ ಸ್ಟೇಟ್ಮೆಂಟಲ್ಲೂ ಸೇಮ್, ಇಂಡೆಕ್ಸ್ ಕೊಡ್ತೀವಿ, ಆ ಇಂಡೆಕ್ಸಲ್ಲಿ ಯಾವ ಎಲಿಮೆಂಟ್ ಇರುತ್ತೆ ಅದು ಡಿಲೀಟ್ ಆಗಿರ್ತೈತಿ. ಓಕೆ, ಅರ್ಥ ಆಯ್ತಾ? ಒಂದೇ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಇದು ಎಲಿಮೆಂಟು, ಇದು ಇಂಡೆಕ್ಸು, ಇದು ಇಂಡೆಕ್ಸಲ್ಲಿ ಪ್ರಯಾರಿಟಿ ಕೊಡ್ತೀವಿ. ಸೊ ಸಿಂಟ್ಯಾಕ್ಸ್ ಬಂದುಬಿಟ್ಟು ಲಿಸ್ಟ್ ಅಂಡರ್ಸ್ಕೋರ್ ವೇರಿಯಬಲ್ ಡಾಟ್ ರಿಮೂವ್ ಎಲಿಮೆಂಟ್ ಅಂತ ಕೊಡ್ತೀವಿ. ಆಯಿತಾ? ಸೊ ನೆಕ್ಸ್ಟ್ ಇದರ ಸಿಂಟ್ಯಾಕ್ಸ್ ಏನು ಬರ್ತೈತಿ, ರಿಮೂವ್ಡ್ ಅಂಡರ್ಸ್ಕೋರ್ ಎಲಿಮೆಂಟ್ ಏನಾಗಿದೆ ದಟ್ಸ್ ಈಕ್ವಲ್ಸ್ ಟು ಲಿಸ್ಟ್ ಅಂಡರ್ಸ್ಕೋರ್ ವೇರಿಯಬಲ್ ಡಾಟ್ ಪಾಪ್ ಬ್ರ್ಯಾಕೆಟಲ್ಲಿ ಇಂಡೆಕ್ಸ್ ಕೊಡ್ತೀರಾ, ಬಿಕಾಸ್ ಹಿಯರ್ ವಿ ಆರ್ ಪ್ರಯಾರಿಟೈಸಿಂಗ್ ಇಂಡೆಕ್ಸ್ ಅಂತ ಗೊತ್ತು ಅಲ್ವಾ. ನೆಕ್ಸ್ಟ್ ಇಲ್ಲಿ ಏನು ಕೊಡ್ತೀವಿ, ದಿಸ್ ಇಸ್ ವೆರಿ ಸಿಂಪಲ್. ಡಿಲೀಟ್ ಅದನ್ನ ನಾವು ಶಾರ್ಟ್ ಫಾರ್ಮಲ್ಲಿ ಡೆಲ್ ಅಂತ ಕೊಡ್ತೀವಿ, ಡೆಲ್ ಲಿಸ್ಟ್ ಇಂಡೆಕ್ಸ್ ಅಂತ. ಸೊ ಆ ಲಿಸ್ಟಲ್ಲಿ ಇಂಡೆಕ್ಸ್ 2 ಅಂತ ಕೊಟ್ಟರೆ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಏನಾಗುತ್ತೆ ಡಿಲೀಟ್ ಆಗುತ್ತೆ ಅಂತ. ಸೊ ಇದಕ್ಕೆ ಎಕ್ಸಾಂಪಲ್ ಏನು ಕೊಡ್ತೀರಾ, ಮೈ ಅಂಡರ್ಸ್ಕೋರ್ ಲಿಸ್ಟ್ ಈಕ್ವಲ್ಸ್ ಟು, ಫಾರ್ ಎಕ್ಸಾಂಪಲ್ ಐ ಟುಕ್ 1 2 0 1 2 3 4 5 ಅಂತ ತೊಗೊಳೋಣ, 4ವರೆಗೂ ತೊಗೊಳೋಣ. ಓಕೆ, ಸೊ ಇಲ್ಲಿ ನಾವು ಯೂಸ್ ಮಾಡಿರೋ ಸಿಂಟ್ಯಾಕ್ಸ್ ಪ್ರಕಾರ ಮೈ ಲಿಸ್ಟ್ ಅಂಡರ್ಸ್ಕೋರ್ ವೇರಿಯಬಲ್ ಇಸ್ ನಥಿಂಗ್ ಬಟ್ ಮೈ ಲಿಸ್ಟ್ ಅಂತ ಇಲ್ಲಿ. ಯಾಕೆ ನಾನು ನೇಮ್ನ ನಾನು ಕೊಟ್ಟಿರೋದಲ್ವಾ. ಸೊ ಮೈ ಲಿಸ್ಟ್ ಡಾಟ್ ರಿಮೂವ್, ಯಾವುದನ್ನು ರಿಮೂವ್ ಮಾಡ್ತೀನಿ, ನನಗೆ 3 ಬೇಡಪ್ಪ, ನನಗೆ 3 ರಿಮೂವ್ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು, ಸೊ 3 ಅಂತ ಕೊಟ್ಟೆ. ಸೊ ಆಮೇಲೆ ಏನು ಮಾಡಬೇಕು, ಪ್ರಿಂಟ್ ರಿಮೂವ್ ಮಾಡಿದ ಮೇಲೂ ಕೂಡ ಮೈ ಲಿಸ್ಟ್ ಅಂತ ಕೊಟ್ಟರೆ ಮುಗೀತು. ಸೊ ದ ಔಟ್ಪುಟ್ ವಿಲ್ ಬಿ 0 1 2 4 ಅಂತ ಕೊಡ್ತಾರೆ, 3 ರಿಮೂವ್ ಆಗಿರ್ತದೆ. ಇದು ನೆಕ್ಸ್ಟಲ್ಲಿ ನೋಡಿ ಮೈ ಲಿಸ್ಟ್ ಅಂತ ಕ್ರಿಯೇಟ್ ಮಾಡ್ತೀರಾ, ಇಲ್ಲಿ ಅಷ್ಟೇ 0 1 2 3 4 ಅಂತ ಕೊಡೋಣ. ಆಯಿತಾ? ಇಲ್ಲಿ ಏನು ಸಿಂಟ್ಯಾಕ್ಸ್ ಇದೆ ಅದೇ ರೀತಿ ಕೊಡಿ, ವಿಚ್ ಈಸ್ ರಿಮೂವ್ಡ್ ಎಲಿಮೆಂಟ್ ಸೇಮೇ ಇರ್ತೈತಿ. ಲಿಸ್ಟ್ ಅಂಡರ್ಸ್ಕೋರ್ ವೇರಿಯಬಲ್ ಅಂದರೆ ನನಗೆ ಇಲ್ಲಿ ಏನು ತೊಗೊಂಡಿದ್ದೀನಿ, ಮೈ ಲಿಸ್ಟ್ ಅಂತ ತೊಗೊಂಡಿದ್ದೀನಿ, ಮೈ ಅಂಡರ್ಸ್ಕೋರ್ ಲಿಸ್ಟ್ ಅಂತ ಡಾಟ್ ಪಾಪ್. ಇಲ್ಲಿ ನನಗೆ ಇಂಡೆಕ್ಸ್ 2 ಅಲ್ಲಿರೋದು ಬೇಡ. ಇಂಡೆಕ್ಸ್ ಅಂದ್ರೇನು, ಇಲ್ಲಿ 0 1 2 ಅಂತ ಇರ್ತೈತಿ. ಸೊ 2 ಅಲ್ಲಿರೋ ವ್ಯಾಲ್ಯೂ ಎಷ್ಟು 2. ಈಗ ಅಕಸ್ಮಾತ್ 2 ಇಲ್ಲಿ 3 ಇತ್ತು ಅಂದರೆ ನಾವು 3 ಅಂತ ಕೊಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್. ಫೈನ್. ಸೊ ನಾನು ಇದು ಇಂಡೆಕ್ಸ್ ಕೊಟ್ಟಿರೋದು ನಾನು. ಆಯಿತಾ? ಸೊ ನೆಕ್ಸ್ಟ್ ಏನು ಮಾಡ್ತೀನಿ, 2 ಅಂತ ಕೊಟ್ಟಿದ್ದೀನಿ. ಸೊ 2 ಅಲ್ಲಿ ಅಸೈನ್ ಆಗಿರೋ ವ್ಯಾಲ್ಯೂ ಎಷ್ಟು 2. ಸೊ ಅದಕ್ಕೆ ಪ್ರಿಂಟ್ ಮೈ ಲಿಸ್ಟ್ ಅಂತ ಕೊಡ್ತೀನಿ. ಆವಾಗ ಸೊ ಆನ್ಸರ್ ಏನು ಬಂದಿರ್ತೈತಿ, ವಿಚ್ ಇಸ್ 0 1 3 4 ಅಂತ ಕೊಡ್ತಾರೆ. ಡೆಲ್ ಲಿಸ್ಟ್ ಇಂಡೆಕ್ಸಲ್ಲಿ ಸೊ ಫಸ್ಟು ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡ್ತೀನಿ, ಮೈ ಲಿಸ್ಟ್ ಈಕ್ವಲ್ಸ್ ಟು 0 1 2 3 4 ಅಂತ ಲಿಸ್ಟ್ ಕ್ರಿಯೇಟ್ ಮಾಡ್ತೀನಿ. ಸೊ ಸಿಂಟ್ಯಾಕ್ಸ್ ಪ್ರಕಾರ ಡೆಲ್ ಲಿಸ್ಟ್ ಅಂದರೆ ಮೈ ಲಿಸ್ಟ್ ಅಂತ. ಇಲ್ಲಿ ನಾನು ಅಸೈನ್ ಮಾಡಿರೋದಲ್ವ ಡೆಲ್ ಮೈ ಲಿಸ್ಟ್. ಇಲ್ಲಿ ಕೂಡ ಇಂಡೆಕ್ಸ್ನ ಮೆನ್ಷನ್ ಮಾಡ್ತೀನಿ, ಇಂಡೆಕ್ಸ್ 2 ಅಂತ ಕೊಟ್ಟಾಗ ಪ್ರಿಂಟ್ ಮೈ ಲಿಸ್ಟ್
ಅಂತ ಕೊಟ್ಟಾಗ ನಮ್ಗೆ ಆನ್ಸರ್ ಏನು ಬರ್ತೈತಿ 0 1 3 4 ಅಂತ ಬರ್ತೈತಿ. ಇದು ಸೇಮ್, ಬಟ್ ನಾವು ಸಿಂಟ್ಯಾಕ್ಸ್ ಮತ್ತು ವೇ ಆಫ್ ಪರ್ಫಾರ್ಮಿಂಗ್ ಏನಿದೆ ಡಿಫ್ರೆಂಟ್ ಆಗುತ್ತೆ. ಇಲ್ಲಿ ಎಲಿಮೆಂಟ್ ವೈಸ್ನ ತಗೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆಯಿತಾ? ದಿಸ್ ಇಸ್ ಡನ್. ನೈಸ್. ಓಕೆ, ಅದಾದಮೇಲೆ ಬರೋ ಅಂಥದ್ದು ಗೆಟ್ ಫಂಕ್ಷನ್ ಮೆಥಡ್ ಮತ್ತು ಸೆಟ್ ಡಿಫಾಲ್ಟ್ ಮೆಥಡ್ ಅಂತ ಬರ್ತೈತಿ. ಗೆಟ್ ಫಂಕ್ಷನ್ ಮೆಥಡ್ ಮತ್ತು ಸೆಟ್ ಡಿಫಾಲ್ಟ್ ಮೆಥಡ್ ಅಂತ. ದಿಸ್ ಈಸ್ ಕೈಂಡ್ ಆಫ್ ರಿವಿಷನ್ ಅಷ್ಟೇ, ಬಿಟ್ರೆ ಏನೂ ಅಲ್ಲ. ಸೆಟ್ ಡಿಫಾಲ್ಟ್ ಮೆಥಡ್ ಅಂತ ಬರ್ತೈತಿ. ಇದ್ರಾಗ ಮೇಜರ್ಲಿ ಡಿಫ್ರೆನ್ಸ್ ಏನು ಅಂತ ನೋಡ್ಬಿಡೋಣ. ಆಯಿತಾ? ಗೆಟ್ ಫಂಕ್ಷನ್ ಮೆಥಡ್ ಇನ್ ಪೈಥಾನ್ ಈಸ್ ಯೂಸ್ಡ್ ವಿತ್ ಇದನ್ನು ಕೂಡ ನಾವು ಡಿಕ್ಷನರೀಸಲ್ಲಿ ಯೂಸ್ ಮಾಡ್ತೀವಿ, ಇದನ್ನು ಕೂಡ ಡಿಕ್ಷನರೀಸಲ್ಲಿ ಯೂಸ್ ಮಾಡ್ತೀವಿ. ಇಟ್ ರಿಟರ್ನ್ಸ್ ದ ವ್ಯಾಲ್ಯೂ ಆಫ್ ದ ಸ್ಪೆಸಿಫೈಡ್ ಕೀ. ನಮಗೆ ಗೊತ್ತು ಏನು ಡಿಕ್ಷನರೀಸಲ್ಲಿ ಯಾವ ರೀತಿ ಇರ್ತೈತಿ. ಸೊ ನೇಮ್ ಈಕ್ವಲ್ಸ್ ಟು ಜಾನ್ ಅಂತ ಕೊಟ್ಟಾಗ ದಿಸ್ ಈಸ್ ಕನ್ಸಿಡರ್ ಆ್ಯಸ್ ಕೀ ಆ್ಯಂಡ್ ದಿಸ್ ಈಸ್ ಕನ್ಸಿಡರ್ ಆ್ಯಸ್ ವ್ಯಾಲ್ಯೂ, ಗೊತ್ತಲ್ವಾ? ಸೊ ಇಲ್ಲಿ ನಾವೇನಂತೀವಿ, ಇಲ್ಲಿ ಒಂದು ಗೆಟ್ ಫಂಕ್ಷನಲ್ಲಿ ನಾವು ಕೀ ಮೆನ್ಷನ್ ಮಾಡ್ತೀವಿ, ಔಟ್ಪುಟ್ ಆಗಿ ವ್ಯಾಲ್ಯೂ ಬರ್ತೈತಿ ಅಂತ ಹೇಳ್ತಾರೆ. ಇದನ್ನು ನೀವು ಓನ್ ವರ್ಡ್ಸಲ್ಲಿ ಬರಿಬೋದು. ಇಫ್ ದ ಕೀ ಎಕ್ಸಿಸ್ಟ್, ಈಗ ನಾನು ನೇಮ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ರೈಟ್? ಬಟ್ ಇಲ್ಲಿ ನಾನು ಏಜ್ ಅಂತ ಮೆನ್ಷನ್ ಮಾಡಿದ್ರೆ ಇಲ್ಲಿ ಡಿಕ್ಷನರಿ ಒಳಗೆ ಇಲ್ಲ ಅದು. ಆಯಿತಾ? ನಾ ಮೆನ್ಷನ್ ಮಾಡಿರೋ ಡಿಕ್ಷನರಿಯಲ್ಲಿ ಏಜ್ ಇಲ್ಲ. ಅವಾಗ ಏನು ಮಾಡುತ್ತೆ, ಅದು ಒಂದು ಡಿಫಾಲ್ಟ್ ವ್ಯಾಲ್ಯೂ ಇಲ್ಲ ನನ್ ಅಂತ ಕೊಡ್ತೈತಿ, ಎರರ್ ಕೊಡಲ್ಲ. ಅದು ಗೆಟ್ ಫಂಕ್ಷನ್ ಮೆಥಡ್. ಅದೇ ಸೆಟ್ ಡಿಫಾಲ್ಟ್ ಮೆಥಡ್ ಅಂದ್ರೇನು, ಈಗ ಫಾರ್ ಎಕ್ಸಾಂಪಲ್ ನಾನು ಏಜ್ ಅನ್ನೋದು ಮೆನ್ಷನ್ ಮಾಡಿಲ್ಲಪ್ಪ, ಆಯಿತಾ? ಏಜ್ ಅನ್ನೋದು ಮೆನ್ಷನ್ ಮಾಡಿಲ್ಲ, ಬಟ್ ಏಜ್ ಜೊತೆಗೆ ಒಂದು ಕೀ ವ್ಯಾಲ್ಯೂ ಕೊಟ್ಟಿದ್ದೀನಿ, ಮತ್ತು ಕೀ ಮತ್ತು ವ್ಯಾಲ್ಯೂ ಎರಡೂ ಕೂಡ ಏನೇನು ಕೊಡಬೇಕು, ದಿಸ್ ಇಸ್ ಸ್ಟೋರ್ ಮಾಡೋಕ್ಕೆ ಕೊಡಬೇಕು, ಅವೆರಡೂ ಕೂಡ ಕೊಟ್ಟಿದ್ದೀನಿ. ಬಟ್ ಈಗ ಅಸೈನ್ ಮಾಡಿದ್ದು ಕೂಡ ಆ್ಯಡ್ ಆಗಿ ನೆಕ್ಸ್ಟ್ ಆಗಿ ಬರ್ತೈತಿ. ಅಂದರೆ ವಿಲ್ ಅಂಡರ್ಸ್ಟ್ಯಾಂಡ್. ಒಂದು ಎಕ್ಸಾಂಪಲಲ್ಲಿ ನಿಮಗೆ ಒಂದು ಕ್ಲಿಯರ್ ಕಟ್ ಆಗಿಬಿಡ್ತೈತಿ ವಾಟ್ ಈಸ್ ಗೆಟ್ ಆ್ಯಂಡ್ ವಾಟ್ ಈಸ್ ಡಿಫಾಲ್ಟ್ ಫಂಕ್ಷನ್ ಅಂತ. ಅದನ್ನು ಓನ್ ವರ್ಡ್ಸಲ್ಲಿ ಬರೀಬೇಕು. ಇವೆರಡಕ್ಕೂ ಸೇರಿ ಒಂದೇ ಎಕ್ಸಾಂಪಲ್ ಕೂಡ ಬರಿಬೋದು, ಇಟ್ಸ್ ಯೋರ್ ವಿಶ್. ಇಲ್ಲ ಸಪ್ರೇಟ್ ಅದನ್ನೇ ಮಾಡಿ ಬರಿತೀರಾ ಅಂದ್ರೆ ಓಕೆ, ಎರಡು ಸೇಮ್ ಬರ್ತೈತಿ. ಈಗ ಸ್ಟೂಡೆಂಟ್ ಅನ್ನೋದು ಒಂದು ಡಿಕ್ಷನರಿ ನೇಮ್ ಅಂತ ಕೊಟ್ಟು, ಆ್ಯಂಡ್ ದಿಸ್ ಈಸ್ ಕೀ ವಿಚ್ ಇಸ್ ನೇಮ್, ಆ್ಯಂಡ್ ಜಾನ್ ಅನ್ನೋದನ್ನ ಒಂದು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡೋಣ. ಫೈನ್. ಸೊ ಗೆಟ್ ಫಂಕ್ಷನ್ ಏನಾಗಿರ್ತೈತೆ, ನಾನು ಏನಕ್ಕೆ ಹೇಳ್ತೀನಿ, ಪ್ರಿಂಟ್ ಸ್ಟೂಡೆಂಟ್ ಡಾಟ್ ಗೆಟ್ ಗ್ರೇಡ್ ಎ ಅಂತ ಕೇಳ್ತೀನಿ, ಗ್ರೇಡ್ ಎ ಅಂತ ಕೇಳ್ತೀನಿ. ಇಲ್ಲಿ ಗೆಟ್ ಫಂಕ್ಷನಲ್ಲಿ ಇಂಪಾರ್ಟೆಂಟ್ ಏನಂದರೆ, ಈ ಕೀ ಏನಿದೆ, ಗ್ರೇಡ್ ಇದೆ. ಗ್ರೇಡ್ ಇದು ಡಿಕ್ಷನರಿ ಒಳಗಿದೆಯಾ? ಇಲ್ಲ. ಸೊ ಅದೇ ಇದನ್ನು ನಾವು ಇನ್ನೇನು ಮಾಡ್ತೀವಿ, ಇದನ್ನು ಡಿಫಾಲ್ಟ್ ಆಗಿ ತಗೊತೀವಿ. ದಿಸ್ ಆ್ಯಕ್ಟ್ಸ್ ಲೈಕ್ ಅ ಡಿಫಾಲ್ಟ್ ವ್ಯಾಲ್ಯೂ. ಸೊ ಇದಿಲ್ಲ ಅಂದರೆ ಜಸ್ಟ್ ಎ ಅಂತ ಪ್ರಿಂಟ್ ಆಗುತ್ತೆ. ಅರ್ಥ ಆಯಿತಾ? ಫೈನ್. ಸೊ ಇಫ್ ಬರೇ ನಾನು ಪ್ರಿಂಟ್ ಇಲ್ಲಪ್ಪ ಸ್ಟೂಡೆಂಟ್ ಏನಿದೆ ಅದನ್ನಷ್ಟೇ ಪ್ರಿಂಟ್ ಆಗೋ ಅಂತ ಕೊಟ್ಟಾಗ, ಆವಾಗ ಅದೇನು ಪ್ರಿಂಟ್ ಆಗುತ್ತೆ, ಜಸ್ಟ್ ದಿಸ್ ವಿಚ್ ಈಸ್ ನೇಮ್ ಜಾನ್ ಅಂತ ಪ್ರಿಂಟ್ ಆಗುತ್ತೆ. ಫೈನ್. ಬಟ್ ಸೆಟ್ ಡಿಫಾಲ್ಟಲ್ಲಿ ಹಾಗಾಗಲ್ಲ, ಪ್ರಿಂಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿ ಬರ್ತೈತಿ. ಸೊ ಯಾವ ರೀತಿ ಅಂದರೆ, ಪ್ರಿಂಟ್ ಸ್ಟೂಡೆಂಟ್ ಡಾಟ್ ಸೆಟ್ ಡಿಫಾಲ್ಟ್, ಇಲ್ಲಿ ಸೇಮ್ ಮೆನ್ಷನ್ ಮಾಡ್ತೀನಿ, ಗ್ರೇಡ್ ಮೆನ್ಷನ್ ಮಾಡ್ತೀನಿ, ಕಾಮಾ ಕೊಟ್ಟು ವ್ಯಾಲ್ಯೂ ಮೆನ್ಷನ್ ಮಾಡ್ತೀನಿ. ಓಕೆ, ಇಲ್ಲಿ ಔಟ್ಪುಟ್ ಏನು ಬರ್ತೈತೆ, ಇಟ್ಸ್ ಎ ಓನ್ಲಿ. ಬಟ್ ನೆಕ್ಸ್ಟು ನಾ ಪ್ರಿಂಟ್ ಸ್ಟೂಡೆಂಟ್ ಅಂತ ಕೊಟ್ಟೆ ಅಂದರೆ ವ್ಯಾಲ್ಯೂ ಏನು ಬರುತ್ತೆ ಗೊತ್ತಾ, ಇಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಚೇಂಜ್. ಇಲ್ಲಿ ನೇಮ್ ಜಾನ್, ಅದಾದಮೇಲೆ ಕಾಮಾ ಬಂದುಬಿಟ್ಟು ಗ್ರೇಡ್ ಎ ಅಂತ ಆ್ಯಡ್ ಆಗಿ ಬಂದಿರ್ತೈತಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಗೆಟ್ ಫಂಕ್ಷನಿಗೆ ಸಿಂಟ್ಯಾಕ್ಸ್ ಬರೀಬೇಕು ಅಂದರೆ ಡಿಕ್ಷನರಿ ಡಾಟ್ ಗೆಟ್ ಕೀ ಕಾಮಾ ಡಿಫಾಲ್ಟ್ ವ್ಯಾಲ್ಯೂ. ಅಂದರೆ ಇಲ್ಲಿ ಡಿಫ್ರೆನ್ಸ್ ಏನಂದರೆ, ಇದಕ್ಕೆ ಏನು ಡೆಫಿನೇಷನ್ ಬರಿಬೋದು ಅಂದರೆ, ಸೆಟ್ ಡಿಫಾಲ್ಟ್ ಫಂಕ್ಷನ್ ಆ್ಯಡ್ಸ್ ದ ಕೀ ವಿತ್ ಅ ಸ್ಪೆಸಿಫೈಡ್. ಅಂದರೆ ನಾನು ಇಲ್ಲಿ ಕೀನೂ ಮೆನ್ಷನ್ ಮಾಡಿದ್ದೀನಿ, ಇಲ್ಲಿ ನಾನು ಸ್ಪೆಸಿಫೈಡ್ ವ್ಯಾಲ್ಯೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಇದು ಸೆಟ್ ಡಿಫಾಲ್ಟ್ ಏನು ಮಾಡುತ್ತೆ, ಇದಕ್ಕೆ ಆ್ಯಡ್ ಮಾಡುತ್ತೆ, ಆ ಡಿಕ್ಷನರಿಗೆ ಆ್ಯಡ್ ಮಾಡುತ್ತೆ ಅಂತ ಬರಿಬೇಕು. ಆ್ಯಂಡ್ ರಿಟರ್ನ್ಸ್ ದ ಡಿಫಾಲ್ಟ್ ವ್ಯಾಲ್ಯೂ. ಅಂದರೆ
ಇಲ್ಲಿ ಬರೀ ಡಿಫಾಲ್ಟ್ ವ್ಯಾಲ್ಯೂ ಕೊಡ್ತಾ ಇದೆ, ಬಟ್ ಇಟ್ ಆ್ಯಡ್ ಆಗುತ್ತೆ ಅಂತ ಅನ್ನೋದು ಬರಿಬೇಕು. ಫೈನ್. ಇಲ್ಲಪ್ಪ ನಮಗೆ ಈ ಎಕ್ಸಾಂಪಲ್ ಅಷ್ಟು ಕ್ಲಾರಿಫೈ ಆಗಲಿಲ್ಲ ಅಂದರೆ ಐ ವಿಲ್ ಗಿವ್ ಯು ಅನದರ್ ಎಕ್ಸಾಂಪಲ್, ಯು ಕ್ಯಾನ್ ರೈಟ್ ದಟ್ ಆಲ್ಸೋ. ಆಯಿತಾ? ಅಂದರೆ ಫಾರ್ ಎಕ್ಸಾಂಪಲ್ ಅಪ್ಡೇಟೆಡ್ ಒಂದು ಎಂಪ್ಲಾಯ್ ಡಾಟಾ ಮಾಡೋಣ. ಎಂಪ್ಲಾಯ್ ಅಂಡರ್ಸ್ಕೋರ್ ಡಾಟಾ ಅಂತ ಕೊಡಿ. ಬಿಕಾಸ್ ವಿ ಕಾಂಟ್ ಗಿವ್ ಅ ಸ್ಪೇಸ್ ವೈಲ್ ಅಸೈನಿಂಗ್ ಅ ವೇರಿಯಬಲ್, ಅದು ಗೊತ್ತಲ್ವಾ? ಸೊ ನೇಮ್, which is, let me take my name, that's Vaibhavi. Okay, so age 19. ಇಲ್ಲಿ ಮತ್ತೆ ಕೋಡ್ಸ್ ಹಾಕಬೇಡಿ. ಪೊಸಿಷನ್ ಏನು ಪೊಸಿಷನ್? ಸ್ಟೂಡೆಂಟ್. ಇಷ್ಟು ಅಸೈನ್ ಮಾಡ್ತೀನಿ. ಓಕೆ, ಬಟ್ ನಾನಿಲ್ಲಿ ಏನು ಏಜ್ ಕೊಟ್ಟಿದ್ದೆ ಇಟ್ಸ್ 19, ಬಟ್ ನನಗೆ ಅದೇನು ಮಾಡಬೇಕು, ಐ ವಾಂಟ್ to change it. So age equals to employee data ಒಳಗಡೆ ಸೆಟ್ ಡಿಫಾಲ್ಟಲ್ಲಿ, ಯಾಕಂದ್ರೆ ನಾನು ಅಲ್ಲಿ ಚೇಂಜ್ ಮಾಡಬೇಕು ಇಲ್ಲ ಆ್ಯಡ್ ಮಾಡಬೇಕು. ಆ ಏಜ್ ಅನ್ನೋದೇನಿದೆ ನಾನು ಅದನ್ನು 20 ಮಾಡ್ತೀನಿ ಅಂತ, ಸೆಟ್ ಡಿಫಾಲ್ಟಾಗಿ 20 ಮಾಡ್ತೀನಿ ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರಿಂಟ್ updated employee data colon and closing of the single quotes employee data ಅಂತ ಕೊಟ್ಟಾಗ ನಾನು ಆನ್ಸರ್ ಏನು ಬರುತ್ತೆ ಅಂದರೆ, ಆನ್ಸರ್ ಈಸ್ ವೆರಿ ಸಿಂಪಲ್, ದ್ಯಾಟ್ ಸೇಮ್ ಏನಿದೆ ಅದೇ ಬರ್ತೈತಿ, ಬಟ್ ಇಲ್ಲಿ ಏಜ್ ಬದಲಿ 19 ಬದಲಿ 20 ಆಗಿರುತ್ತೆ. ಸೊ ದಟ್ ಈಸ್ ಸೆಟ್ ಡಿಫಾಲ್ಟ್. ಅಂದರೆ ಒಂದು ಚೇಂಜ್ ಆಗಿರುತ್ತೆ, ಇಲ್ಲ ಇನ್ನೊಂದು ಇರಲಿಲ್ಲ, ಅಕಸ್ಮಾತ್ ಕೀನೇ ಇರಲಿಲ್ಲ ಅಂದರೆ ಇಟ್ ವಿಲ್ ಆ್ಯಡ್ ಇಟ್ ಅಂತ ಅಷ್ಟೇ. ಆಯಿತಾ? ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂತ ಕೇಳ್ಬೋದು, ಡಿಫೈನ್ ಲಿಸ್ಟ್ ಬಗ್ಗೆ ಬರೀರಿ, ಆಮೇಲೆ ಡಿಕ್ಷನರೀಸ್ ಬಗ್ಗೆ ಬರೀರಿ. ಇದನ್ನು ಶಾರ್ಟಲ್ಲಿ ಹೇಳ್ಬೋದು. ಓಕೆ, ಲಿಸ್ಟ್ ಅಂದರೆ ಏನೇನು ಬರೀತೀರಾ ಅಂದರೆ, ಆ ಲಿಸ್ಟ್ ಈಸ್ ಅ ವರ್ಸಟೈಲ್ ಆ್ಯಂಡ್ ಆರ್ಡರ್ಡ್ ಕಲೆಕ್ಷನ್. ವರ್ಸಟೈಲ್ ಮತ್ತು ಆರ್ಡರ್ಡ್ ಆಗಿ ಕಲೆಕ್ಟ್ ಆಗಿರ್ತೈತಿ ಆಫ್ ಎಲಿಮೆಂಟ್ಸ್ ದಟ್ ಕ್ಯಾನ್ ಕಂಟೈನ್ ದ ಐಟಮ್ಸ್ ಆಫ್ ಡಿಫ್ರೆಂಟ್ ಡಾಟಾ ಟೈಪ್ಸ್. ಆಮೇಲೆ ಇದು ಮ್ಯೂಟೇಬಲ್ ಅಂತ ಒಂದಿಷ್ಟು ಲೈನ್ಸ್ ಬರೀರಿ. ಮ್ಯೂಟೇಬಲ್ ಅಂದರೆ ಆ್ಯಡ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ, ಮಾಡಿಫೈ ಮಾಡ್ತೀವಿ, ಅದೊಂದು 2-3 ಲೈನ್ಸ್ ಆಗುತ್ತೆ. ಆಮೇಲೆ ನೀವೇನಂತ ಬರೀಬೋದು, ಇಲ್ಲಿ ಎಲಿಮೆಂಟ್ಸ್ನ ನಾವು ಸ್ಪೆಸಿಫೈ ಮಾಡಿ ಫಸ್ಟ್ ಆಕರೆನ್ಸಲ್ಲಿ ಇಂಡೆಕ್ಸ್ನ ಬರೀಬೇಕಾದ್ರೆ ದ ಫಸ್ಟ್ ಎಲಿಮೆಂಟ್ ಏನಿರುತ್ತೆ ಅದು 0 ಅಂತ ಕನ್ಸಿಡರ್ ಮಾಡ್ತೀವಿ, ಸೆಕೆಂಡ್ ಎಲಿಮೆಂಟ್ನ 1 ಅಂತ ಕನ್ಸಿಡರ್ ಮಾಡ್ತೀವಿ, ಇಂಡೆಕ್ಸ್ ನಂಬರ್ನ ಅಂತ ಬರಿತೀವಿ. ಆಯಿತಾ? ಅದೇ ಡಿಕ್ಷನರೀಸ್ ಅಂತ ಬಂದಾಗ ಡಿಕ್ಷನರೀಸ್ ಮತ್ತು ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ಸ್ ಯೂಸ್ ಮಾಡ್ತೀವಿ, ಅದನ್ನೆಲ್ಲ ಬರಿಬೋದು. ಡಿಕ್ಷನರಿ ಅಂದಾಗ ಇದು ಒಂದು ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ದ ಕೀ ಮತ್ತು ವ್ಯಾಲ್ಯೂ ಆಗಿರ್ತೈತಿ. ಕೀ ವ್ಯಾಲ್ಯೂ ಪೇರ್ಸ್ ಅಂತ ಕರಿತೀವಿ, ವಿಚ್ ಇಸ್ ಕೀ ವ್ಯಾಲ್ಯೂ ಸೇರಿಸಿದ್ರೆ ಐಟಮ್ಸ್ ಅಂತ ಕರಿತೀವಿ, ರೈಟ್? ಸೊ ಕೀ ಅನ್ನೋ ಒಂದು ಡಿಕ್ಷನರಿ ಅನ್ನೋದು ಅದು ಭಾಳ ಯೂನಿಕ್ ಆಗಿರ್ತೈತಿ ಮತ್ತು ಇಮ್ಯೂಟೇಬಲ್. ಅದು ಮತ್ತೆ ಏನಾಗುತ್ತೆ, ಚೇಂಜ್ ಮಾಡಲ್ಲ ನಾವು. ಓಕೆ, ಇಟ್ ಕಾಂಟ್ ಬಿ ಚೇಂಜ್ಡ್. ಬಟ್ ವ್ಯಾಲ್ಯೂ ಏನು ಮಾಡಿದ್ವಿ, ಚೇಂಜ್ ಮಾಡಿದ್ವಿ. ಬಟ್ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ನೋಡಿದ್ವಿ ನಾವು, ಏಜ್ ಏನು ಮಾಡಿದ್ವಿ, 19 ಇದನ್ನು 20 ಮಾಡಿದ್ವಿ. ದೇರ್ ವಿ ವರ್ ಚೇಂಜಿಂಗ್ ದ ವ್ಯಾಲ್ಯೂಸ್, there we were not changing the keys, but we can add keys, but we can't change the keys. Yeah, okay, ಆಯಿತಾ? they are used to access the values associated with them. ಅಂದರೆ ಎಕ್ಸಾಂಪಲ್ಸಲ್ಲಿ ನೋಡಿದ್ವಿ, ನೇಮ್ ಅಂತ ಕೇಳಿದಾಗ ನಮಗೆ ವ್ಯಾಲ್ಯೂ ಬರ್ತಾ ಇತ್ತು ಜಾನ್ ಅಂತ, ಆ ರೀತಿ ಒಂದು ಎಕ್ಸಾಂಪಲ್ ಕೊಡ್ಬೋದು. ಡಿಕ್ಷನರೀಸ್ ಆರ್ ಮ್ಯೂಟೇಬಲ್, ಬಟ್ ಡಿಕ್ಷನರೀಸ್ ಹ್ಯಾಸ್ ಅ ಹೋಲ್ ಥಿಂಗ್ ಏನೈತೆ ಅದನ್ನು ನಾವು ಮ್ಯೂಟೇಬಲ್ ಕೂಡ ಮಾಡಿದ್ವಿ. ದೇರ್ ವಿ ಕ್ಯಾನ್ ಆ್ಯಡೆಡ್, ವಿ ವರ್ ರಿಅಸೈನಿಂಗ್ ದ ವ್ಯಾಲ್ಯೂಸ್ ಆಲ್ಸೋ, ಬಟ್ ದ ಥಿಂಗ್ ಇಸ್ ವಿ ಕಾಂಟ್ ರಿಅಸೈನ್ ದ ಕೀಸ್ ಅಂತ. ಆಯಿತಾ? ಬಟ್ ಕೀನ ಎಕ್ಸ್ಟ್ರಾ ಆಗಿ ಮತ್ತೆ ಆ್ಯಡ್ ಮಾಡ್ಬೋದು, ಬಟ್ ಇರೋದನ್ನು ಚೇಂಜ್ ಮಾಡಲ್ಲ. ಆಯಿತಾ? ಹಾಗೆ ಬರೀಬೇಕು. ಆಮೇಲೆ ಡಿಲೀಟ್ ದ ಕೀ ವ್ಯಾಲ್ಯೂ ಪೇರ್ಸ್, ಪೂರ ಅಷ್ಟು ಡಿಲೀಟ್ ಮಾಡ್ಬೋದು, ಇಲ್ಲ ಒಂದು ಕೀ ವ್ಯಾಲ್ಯೂ ಪೇರ್ನ ಕೂಡ ಆ್ಯಡ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು ಅಂತ ಬರಿಬೋದು. ಆಮೇಲೆ ಇದನ್ನ ಒಂದು ಕರ್ಲಿ ಬ್ರ್ಯಾಕೆಟ್ಸಲ್ಲಿ ನಾವು ಬರಿತೀವಿ, ಇಲ್ಲ ಅಂದರೆ ಕರ್ಲಿ ಬ್ರ್ಯಾಕೆಟ್ಸ್ ಅಲ್ಲ ಅಂದರೂ DICT ಅಂತ ಬರೆದು ಪ್ಯಾರಂಥೆಸಿಸ್ ಅಂತ ಒಂದು ಕನ್ಸ್ಟ್ರಕ್ಟರ್ ಯೂಸ್ ಮಾಡಿ ಕೂಡ ಬರ್ತೀವಿ, ವಿಚ್ ವಿ ಹ್ಯಾವ್ ಸೀನ್ ಇನ್ ಪ್ರೋಗ್ರಾಮ್ 5ಅಲ್ಲಿ ಇನ್ ಮೈ ಕಾಲೇಜ್ ವಿ ಹ್ಯಾವ್ ಸೀನ್. ಓಕೆ, ಅದಾದಮೇಲೆ ಒಂದಿಷ್ಟು ಎಕ್ಸಾಂಪಲ್ ಕೊಡಿ. ಫಾರ್ ಎಕ್ಸಾಂಪಲ್ ಡಿಕ್ಷನರೀಸ್ ಆಗಿರ್ಬೋದು, ಲಿಸ್ಟೇ ಆಗಿರ್ಬೋದು. ಸ್ಟೂಡೆಂಟ್ ಈಕ್ವಲ್ಸ್ ಟು, ಇದು ಡಿಕ್ಷನರೀಸ್ ಎಕ್ಸಾಂಪಲ್ ವಿಚ್ ಈಸ್ ನೇಮ್ ಈಸ್ ಜಾನ್ ಆ್ಯಂಡ್ ಕಾಮ ಕೊಟ್ಟು ಏಜ್ ಏನಿದೆ ಏಜ್ 20 ಅಂತ ಕೊಡೋಣ. ಸೊ ನಾನು ಪ್ರಿಂಟ್ ಸ್ಟೂಡೆಂಟ್ ನೇಮ್ ಅಂತ ಕೇಳಿದಾಗ
The answer will be John. So this is what it means. Right? So these are the some of the important questions. Okay, so that's it for this video. Like and subscribe to my channel. Thank you.